ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಇವತ್ತು ಮತ್ತೊಂದು ಸೆಕೆಂಡ್ PUC ವಿದ್ಯಾರ್ಥಿಯ ಸಾವಿನ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗ್ತಾ ಇದೆ. ರಾಜಕಾರಣಿಗಳ ನಡುವೆ, ರಾಜ್ಯದ ನಾಚಿಕೆಗೆಟ್ಟ ರಾಜಕೀಯ ಪಕ್ಷಗಳ ನಡುವೆ, ನಾಚಿಕೆಗೆಟ್ಟ ನಮ್ಮನ್ನ ಆಳುವವರ ನಡುವೆ ಆ ಒಂದು ಯುವತಿ, ಕರ್ನಾಟಕದ ಕಲಬುರಗಿಯ ಭಾಗ್ಯಶ್ರೀ ಅನ್ನುವಂಥ ಯುವತಿಯ ಸಾವು ಹೆಚ್ಚು ಸದ್ದಾಗ್ತಾ ಇದೆ. ಆದರೆ ಸಂವೇದನೆಯುಳ್ಳ ಜನರು ಇವತ್ತು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ. ನೀಟ್ ಪರೀಕ್ಷೆಯ ಒಂದು ಪರೀಕ್ಷಾ ಪ್ರಶ್ನೆ ಪತ್ರಿಕೆಯನ್ನು ಲೀಕ್ ಮಾಡಿದವರಿಗೆ ಮತ್ತು ಈ ವ್ಯವಸ್ಥೆಯನ್ನು ನಿಭಾಯಿಸಲು ವಿಫಲರಾದ ಸರ್ಕಾರಗಳಿಗೆ, ಇಲಾಖೆಗಳಿಗೆ, ಅದರ ಸಚಿವರುಗಳಿಗೆ. ಆದರೆ ಈ ಕೂಗು ಇವರಿಗೆ ಕೇಳೋದು ಯಾವಾಗ? ಇವರಿಗೆ ಅಂದರೆ ವಿಶ್ವಗುರುಗಳಿಗೆ, ಸಂಬಂಧಪಟ್ಟ ಇಲಾಖಾ ಸಚಿವರಿಗೆ, ಸಂಬಂಧಪಟ್ಟ ರಾಜಕೀಯ ಪಕ್ಷಗಳ ಬಾಯಿ ಬಡುಕರಿಗೆ ಕೇಳಿಸೋದಕ್ಕೆ ಇನ್ನು ಎಷ್ಟು ಬಲಿ ಬೇಕು ಅನ್ನುವಂಥ ಪ್ರಶ್ನೆ ಹುಟ್ಕೊಂಡಿದೆ. ಈ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ನೀಟ್ ಎಂಬ ರಾಕ್ಷಸನಿಗೆ ಮತ್ತೊಂದು ಬಲಿಯಾಗಿದೆ. ಈ ಬಾರಿ ಬಲಿಯಾಗಿರ್ತಕ್ಕಂಥದ್ದು ನಮ್ಮದೇ ಕರ್ನಾಟಕದ ಅಪ್ಪಟ ಕನ್ನಡ ಹೆಣ್ಣು ಮಗಳು. 2ನೇ PUC ಮುಗಿಸಿ ನೀಟ್ ಪರೀಕ್ಷೆ ಬರೆದು ಡಾಕ್ಟರ್ ಆಗಬೇಕು ಅನ್ನುವಂಥ ಕನಸು ಕಂಡಿದ್ದ ಕಲಬುರಗಿ ಜಿಲ್ಲೆಯ ಭಾಗ್ಯಶ್ರೀ ಎಂಬ 18 ವರ್ಷದ ಯುವತಿ. ಆಕೆಯನ್ನು ಹೆತ್ತವರಿಗೆ, ಆಕೆಯ ಅಪ್ಪ ಅಮ್ಮಂದರಿಗೆ ಆಗ್ತಾ ಇರತಕ್ಕಂಥ ನೋವು ಅಷ್ಟಿಷ್ಟಲ್ಲ. ಅವರ ನೋವಿಗೆ ಯಾವುದು ಕೂಡ ಸಾಟಿಯಲ್ಲ. ವೀಕ್ಷಕರೇ, ಇದು ಕೇವಲ ಭಾಗ್ಯಶ್ರೀಯೊಬ್ಬಳ ಕಥೆಯಲ್ಲ. ಕಳೆದ 1 ವರ್ಷದಿಂದ ಸುಮಾರು 28 ಜನ ನೀಟ್ ವಿದ್ಯಾರ್ಥಿಗಳು ಸಾವನ್ನಪ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ತಮ್ಮ ಬದುಕುಗಳನ್ನು ಅಕ್ಷರಶಃ ಕೊನೆಗಾಣಿಸ್ಕೊಳ್ತಿದ್ದಾರೆ. ನೀಟ್ ಪರೀಕ್ಷೆಯ ಒತ್ತಡ ಮತ್ತು ನಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು ಅನ್ನುವಂಥ ಹೆತ್ತವರ ಅಭಿಲಾಷೆ ಮತ್ತು ಇಂದಿನ ದರಿದ್ರ ಮತ್ತು ಕೆಟ್ಟ ಭ್ರಷ್ಟಾಚಾರ ಪರೀಕ್ಷಾ ಪರಿಸ್ಥಿತಿ ಇದೆಯಲ್ಲ, ಅದು ಕೂಡ ಈ ಮಕ್ಕಳ ಸಾವಿಗೆ ಕಾರಣ ಆಗ್ತಾ ಇದೆ. ಇವೆಲ್ಲವಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥ ಇದೆಲ್ಲವನ್ನು ಕೂಡ ತನ್ನ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಂಡು ಈ ಮಕ್ಕಳಿಗೆ, ಅದರ ಪೋಷಕರಿಗೆ ಸಾಂತ್ವನವನ್ನು ನೀಡಬೇಕಿದ್ದ ವಿಶ್ವಗುರುಗಳು ಇವತ್ತು ಕಂಡವರಿಗೆ ಚಾಕ್ಲೇಟ್ ಹಂಚಿಕೊಂಡು ತಿರುಗ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳಿಗೆ ಸುಮಾರು 23 ಲಕ್ಷ ವಿದ್ಯಾರ್ಥಿಗಳು ಇವತ್ತು ಮತ್ತೆ ನೀಟ್ ಪರೀಕ್ಷೆಯನ್ನು ಬರೆದಿರ್ತಕ್ಕಂಥದ್ದು ಮೊನ್ನೆ 21ಕ್ಕೆ ಅಲ್ವಾ? ಆದರೆ ದುರಂತ ನೋಡಿ, 2ನೇ ಬಾರಿ ನೀಟ್ ಪರೀಕ್ಷೆ ಬರೆದ ನಂತರ ಪರೀಕ್ಷಾ ಭಯಕ್ಕೆ ಹೆದರಿ ವಿಜಯಪುರದ ಪಕ್ಕದಲ್ಲೇ ಇರತಕ್ಕಂಥ ಕಲಬುರಗಿ ಜಿಲ್ಲೆಯ ಭಾಗ್ಯಶ್ರೀ ಎಂಬ ಯುವತಿ ನೇಣಿಗೆ ಶರಣಾಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದು ಖಂಡಿತ ದುರಂತ. ನೋಡಿ, ಮೊದಲನೇ ಬಾರಿ ಬರೆದಾಗ ಆ ಯುವತಿಗೆ ಸಾಕಷ್ಟು ಕಾನ್ಫಿಡೆನ್ಸ್ ಇತ್ತಂತೆ, ನಾನು ನೀಟ್ ಪರೀಕ್ಷೆಯನ್ನು ಪಾಸ್ ಮಾಡ್ತೀನಿ, ಬಹಳ ಚೆನ್ನಾಗಿ ಬರೆದಿದ್ದೀನಿ ಅಂತ. ಆ ನಡುವೆ ಗ್ಯಾಪ್ ಆಯ್ತಲ್ಲ, ಆ ನಡುವೆ ಕ್ವಶನ್ ಪೇಪರ್ ಲೀಕ್ ಆಯ್ತಲ್ಲ, ಕ್ವಶನ್ ಪೇಪರ್ ಲೀಕ್ ಆದಮೇಲೆ ಮರುಪರೀಕ್ಷೆ ಅಂತ ಘೋಷಣೆ ಆಯ್ತಲ್ಲ, ಮರುಪರೀಕ್ಷೆಯ ದಿನಾಂಕವೂ ಘೋಷಣೆ ಆಯ್ತಲ್ಲ. ಈ ಹಂತದಲ್ಲಿ ಆ ಯುವತಿ ಅಂದರೆ ಲಕ್ಷಾಂತರ ಯುವ ಜನತೆಗೆ ನೀಟ್ ಪರೀಕ್ಷೆ ಬರೆಯುವಂಥವರಿಗೆ ಆಗೋ ಹಾಗೆ ಆಕೆಗೂ ಕೂಡ ಆತ್ಮವಿಶ್ವಾಸ ಕುಂದಿದೆ. ಆ ಕುಂದಿದ ಆತ್ಮವಿಶ್ವಾಸದಲ್ಲೇ 2ನೇ ಬಾರಿ ನೀಟ್ ಪರೀಕ್ಷೆಯನ್ನು ಕೂಡ ಬರೆದಿದ್ದಾಳೆ. ಆದರೆ 2ನೇ ನೀಟ್ ಪರೀಕ್ಷೆಯಲ್ಲಿ ಆಕೆಗೆ ಮೊದಲ ಬಾರಿ ನೀಟ್ ಪರೀಕ್ಷೆ ಬರೆದಾಗ ಇದ್ದಂತಹ ಆತ್ಮವಿಶ್ವಾಸ, ನಾನು ಡಾಕ್ಟರ್ ಆಗಬಲ್ಲೆ ಅನ್ನುವಂಥ ನಿರೀಕ್ಷೆ ಅಷ್ಟು ಕಂಡು ಬಂದಿಲ್ಲ. ಹಾಗಾಗಿ ಆ ಎಳೆ ಜೀವ, ಆ ಯುವ ಜೀವ ನೇಣಿಗೆ ಕೊರಳೊಡ್ಡಿದೆ. ಏನ್ ಬರಿಬೇಕು, ನೀಟ್ ಮತ್ತೊಮ್ಮೆ ಬರಿಬೇಕು ಅನ್ನೋದು ಸ್ವಲ್ಪ ಫೀಲಿಂಗ್ ಮಾಡ್ಕೊಂಡಿದ್ರು. ಅದೇ ಹೇಳಿದೆವು, ಪರ್ಸೆಂಟೇಜ್ ಹೆಚ್ಚಿದ್ರೆ ಕಡಿಮೆ ಬರ್ತದೆ, ಏನಾದ್ರು ಮಾಡಕ್ಕೆ ಡಿಗ್ರಿ ಯಾವಾಗಾರೆ ಅದ್ರ ಬಗ್ಗೆ ತೆರೆ ಕಟ್ಕೊಂಡು. ಇದು ನಮ್ಮನ್ನ ಆಳುವಂಥ ಕಂಡ ಹೆಂಗಸರಿಗೆ ಚಾಕ್ಲೇಟ್ ಹಂಚಿಕೊಂಡು ತಿರುಗೋ ಅಂಥ ವಿಶ್ವಗುರುಗಳಿಗೆ ಗೊತ್ತಾಗುತ್ತಾ? ಶಿಕ್ಷಣ ಇಲಾಖೆಯನ್ನ ತಮ್ಮ ದರ್ಪದ ಅಡಿಯಲ್ಲಿ ಕಳೆದ 12 ವರ್ಷಗಳಿಂದ ಇಟ್ಕೊಂಡಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ಗೊತ್ತಾಗುತ್ತಾ?
ಇಲ್ಲಿ ಯಾವುದೋ ವಿದ್ಯಾರ್ಥಿನಿ ಶಿಕ್ಷಣಕ್ಕೋಸ್ಕರ ಒಂದು ಬುರ್ಖಾನೋ ಅಥವಾ ಹಿಜಾಬೋ ಹಾಕ್ಕೊಂಡ್ಲು ಅಂತ ಹೇಳಿ ಬೀದಿಗಿಳಿದು ಧರ್ಮದ ವಿಷವನ್ನು ಬಿಚ್ಚೋ ಅಂಥ, ಧರ್ಮದ ವಿಷವನ್ನು ಬಿತ್ತೋ ಅಂಥ, ತಮ್ಮ ಮನದ ಒಳಗಡೆ ಇರ್ತಕ್ಕಂಥ, ತಮ್ಮ ಮೆದುಳಲ್ಲಿ ಇರ್ತಕ್ಕಂಥ ಮಲವನ್ನು ಬಾಯಿಗೆ ಬಂದ ಹಾಗೆ ಕಕ್ಕೋ ಅಂಥ ರಾಜಕೀಯ ಪುಢಾರಿಗಳಿಗೆ, ರಾಜಕೀಯ ನಾಯಕರುಗಳಿಗೆ, ವಿಷಪಾತಕರಿಗೆ ಈ ಎಳೆ ಮಗುವಿನ ಸಾವಿನ ನೋವು ಅರ್ಥ ಆಗುತ್ತಾ? ಅವರ ಪೋಷಕರ ನೋವು, ಕಣ್ಣೀರು ಅರ್ಥ ಆಗುತ್ತಾ? ಎಲ್ಲಿದ್ದಾರೆ ನಮ್ಮ ಪ್ರಮೋದ್ ಮುತಾಲಿಕ್? ಎಲ್ಲಿದ್ದಾರೆ ನಮ್ಮ ಶರಣ್ ಪಂಪೇಲ್? ಹಿಂದುತ್ವವನ್ನೇ ಅರೆದು ಕುಡಿದು ನುಂಗಿ ಬದುಕ್ತಾ ಇರತಕ್ಕಂಥ ಆಂದೋಲಶ್ರೀ ಎಲ್ಲಿದ್ದಾರೆ? ಎಲ್ಲಿದ್ದಾರೆ ನಮ್ಮ ಹಿಂದೂ ಹುಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ, ನಿಮ್ಮ ಪಕ್ಕದ ಜಿಲ್ಲೆಯ ಹೆಣ್ಣು ಮಗಳೊಬ್ಬಳೆ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಜೀವವನ್ನು ಕೊನೆಗಾಣಿಸಿಕೊಂಡಿರ್ತಕ್ಕಂಥದ್ದು ವಿಜಯಪುರ ಜಿಲ್ಲೆಯ ಪಕ್ಕದ ಕಲಬುರಗಿ ಜಿಲ್ಲೆಯವಳು. ನಿಮ್ಮ ಗಮನಕ್ಕೆ ತಾವು ಹಿಂದೂ ಹುಲಿ ಅಂತ ಕರೆಸ್ಕೊಳ್ತೀರಾ? ಈಗ ತನ್ನ ಬದುಕನ್ನು ಕೊನೆಗಾಣಿಸ್ಕೊಂಡಿರ್ತಕ್ಕಂಥದ್ದು, ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ಒಬ್ಬ ಹಿಂದೂ ಹೆಣ್ಣು ಮಗಳು. ಎಲ್ಲಿದೆ ನಿಮ್ಮ ಹಿಂದೂ ಜಾಗೃತಿ? ಆಕೆ ಮುಸ್ಲಿಂ ಹೆಣ್ಣುಮಗಳು ಅಲ್ಲ ಸ್ವಾಮಿ, ಅಥವಾ ಇನ್ಯಾವುದೋ ಕ್ರಿಶ್ಚಿಯನ್ ಹೆಣ್ಮಗಳಲ್ಲ. ಮುಸಲ್ಮಾನರ ಮೇಲೆ ಅಥವಾ ಬೇರೆ ಅಲ್ಪಸಂಖ್ಯಾತ ಧರ್ಮಗಳ ಮೇಲೆ ಬಾಯಿಗೆ ಬಂದ ಹಾಗೆ ವಿಷವನ್ನು ಹರಡ್ತಾ ಇದ್ದೀರಲ್ಲ. ಒಬ್ಬ ಹಿಂದೂ ಹೆಣ್ಣು ಮಗಳು ತನ್ನ ಬದುಕನ್ನು ಕೊನೆಗಾಣಿಸ್ಕೊಂಡಿದ್ದಾಳೆ. ಅವ್ರ ತಂದೆ ತಾಯಿಗೆ ಹೋಗಿ ಒಂದಷ್ಟು ಸಾಂತ್ವನದ ಮಾತು ಹೇಳುವಷ್ಟು ಧೈರ್ಯ ನಿಮ್ಗಿದೆಯೇನ್ರಿ? ಆ ನೈತಿಕತೆ ಇದೆಯೇನ್ರಿ ಯತ್ನಾಳ್ ಅವರೇ? ಅಥವಾ BJP ನಾಯಕರುಗಳೇ, ಎಲ್ಲಿದ್ದಾರೆ BY ವಿಜಯೇಂದ್ರ? ಎಲ್ಲಿದ್ದಾರೆ CT ರವಿ? ಎಲ್ಲಿದ್ದಾರೆ ಚಕ್ರವರ್ತಿ ಸೂಲಿಬೆಲೆ? ನಿಮಗೆ ಯಾರಿಗಾದರೂ ನಾಚಿಕೆ, ಮಾನ, ಮರ್ಯಾದೆ ಇದೆ ಅಂತಂದರೆ ಆ ಭಾಗ್ಯಶ್ರೀ ಅನ್ನುವಂಥ ಹೆಣ್ಣುಮಗಳ ತಂದೆ ತಾಯಿಗಳಿಗೆ ಒಂದಷ್ಟು ಸಾಂತ್ವನವನ್ನು ನೀಡಿ. ನಿಮ್ಮ ವಿಶ್ವಗುರುಗಳು ಮನ್ ಕಿ ಬಾತ್ ಅಂತ ಬಂದು ರೇಡಿಯೋದಲ್ಲಿ ತಮಗೆ ತಿಳಿದ ಹಾಗೆ ಬಂದು ತಿಳಿದಾಗ ಮಾತಾಡ್ಬಿಡ್ತಾರೆ. ನೀವಾದರೂ ಒಂದಷ್ಟು ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಒಂದು ಆತ್ಮವಿಶ್ವಾಸದ 4 ಮಾತನಾಡಿ. ಪರೀಕ್ಷಾ ಪೇ ಚರ್ಚಾ ಅಂತಂದು ಹೇಳಿ ಮಾತಾಡ್ಬಿಡ್ತಾರಲ್ಲ, ಅವ್ರಿಗೆ ಬೇಕು ಅಂತ ಅಂದಾಗ ಈಗ ಮಾತಾಡ್ಲಿಕ್ಕೆ ಯಾಕೆ ಬೈ ಬಂದಾಗಿದೆ? ವಿದೇಶ ಟೂರ್ ಮಾಡ್ಕೊಂಡು ಬಂದು ಕಂಡ್ಕೊಂಡವರಿಗೆ ಚಾಕ್ಲೇಟ್ ಹಂಚೋದಕ್ಕೆ ಬರುತ್ತೆ. ಇಲ್ಲಿ ನಮ್ಮ ದೇಶದ 23 ಲಕ್ಷ ವಿದ್ಯಾರ್ಥಿಗಳು ಬಾಯಲ್ಲಿ ಅಕ್ಕಿ ಕಾಳು ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ನಮ್ಮ ಬದುಕು, ನಮ್ಮ ಭವಿಷ್ಯ, ನಾಳೆ ಏನಾಗುತ್ತೋ, ನಮಗೆ ನೀಟ್ ಸಿಗುತ್ತೋ ಇಲ್ವೋ, ವೈದ್ಯರಾಗ್ತೀವೋ ಇಲ್ವೋ, ನಮ್ಮ ತಂದೆ ತಾಯಿಗಳ ಆಸೆಯನ್ನು ನಾವು ಪೂರೈಸ್ತೀವೋ ಇಲ್ವೋ, ಆ ತಂದೆ ತಾಯಿಗಳು ಕೂಡ ನಮ್ಮ ಮಕ್ಕಳಿಗೆ ಸಿಗುತ್ತೋ ಇಲ್ವೋ, ನಮ್ಮ ಕನಸು ಸಾಕಾರ ಆಗುತ್ತೋ ಇಲ್ವೋ ಅಂತಂದೇಳಿ ತಮ್ಮ ಜೀವನವನ್ನು ತೆಗೆದು ಬಿಟ್ಟಿರ್ತಾರೆ. ನಿಮಗೆಲ್ಲೇ ಅರ್ಥ ಆಗಬೇಕು, ಕೋಮು ವಿಷಯವನ್ನು ಹರಡ್ಕೊಂಡು ಓಡಾಡೋವಂಥವ್ರಿಗೆ, BJP ನಾಯಕರಿಗೆ ನಾನು ಹೇಳ್ತಾ ಇದ್ದೀನಿ, ನಿಮಗೆ ನಿಜವಾಗ್ಲೂ ನಾಚಿಕೆ, ಮಾನ, ಮರ್ಯಾದೆ ಇತ್ತು ಅನ್ನೋಂಥದ್ದಾದರೆ ವಿಶ್ವಗುರುಗಳ ಕತೆ ಬಿಟ್ಬಿಡಿ. ನಾವು ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಯಾಕಂದರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಮಟ್ಟಕ್ಕೆ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ ಅಂತಂದರೆ ಎಂತಹ ನಕಲಿ ವಿಶ್ವಗುರು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ನೀವಾದರೂ ನಾಳೆ ಹೋಗಿ ರಾಜ್ಯದ ಜನರ ಹತ್ರ ಓಟ್ ಕೇಳಬೇಕಲ್ಲ, ನಿಮ್ಮ ಹಿಂದುತ್ವದ ವಿಷಯವನ್ನು ಹರಡಬೇಕಲ್ಲ. ಅಟ್ಲೀಸ್ಟ್ ಹಿಂದೂಗಳ ಮನೆಗೆ ಹೋಗ ಇದ್ರು ಒಂದಷ್ಟು ಸಾಂತ್ವನದ ಮಾತುಗಳನ್ನಾಡ್ರಿ. ನಿಮಗೆ ನಾಚಿಕೆ ಇದ್ದರೆ ಶ್ರೀಯುತ ಹಿಂದೂ ಹುಲಿ ಯತ್ನಾಳ್ರವರೇ. ಇನ್ನಷ್ಟು ಜೀವಗಳು ಬಲಿಯಾಗಬಾರದು, ಧೈರ್ಯ ತುಂಬುವಂಥ ಕೆಲಸ ಮಾಡಿ. ನಿಮ್ಮ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಯಾಕೆ ಕೊಡ್ತಾ ಇಲ್ಲ? ಈಗಾಗಲೇ ನಾನು ಹೇಳಿದಾಗ 28 ಜನ ನೀಟ್ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನೂ ಎಷ್ಟು ಜನ ಸಾಯಬೇಕು? ಇನ್ನೂ ಎಷ್ಟು ಜನರ ಬಲಿಬೇಕು ನಿಮ್ಮ ಈ ಒಂದು ದುರಾಡಳಿತಕ್ಕೆ? ಉತ್ತರ ಕೊಡ್ತೀರಾ? ಇಲ್ಲಿಗಾದರೂ ಇವತ್ತಿಗಾದರೂ ಈ ಆತ್ಮಹತ್ಯೆಗಳು ನಿಲ್ತಾವ? ನಿಮಗೆ ನಿಜವಾಗ್ಲೂ ನೈತಿಕತೆ, ನಿಜವಾಗ್ಲೂ ನೀವು ರಾಷ್ಟ್ರೀಯವಾದ, ನಿಜವಾಗ್ಲೂ ನಾವು ಹಿಂದೂ, ನಾವೆಲ್ಲ ಒಂದು ಅಂತ ಹೇಳೋವಂಥದ್ದಾದರೆ ನೀವು ಮುಸಲ್ಮಾನರ ಮನೆಗೆ ಹೋಗಬೇಡಿ, ಕ್ರಿಶ್ಚಿಯನ್ರ ಮನೆಗೆ ಹೋಗಬೇಡಿ, ಬೌದ್ಧರ ಮನೆಗೆ ಹೋಗಬೇಡಿ, ಇನ್ಯಾವ ಬೇರೆ ಅಲ್ಪಸಂಖ್ಯಾತರ ಮನೆಗೆ ಹೋಗಬೇಡಿ. ಅಟ್ಲೀಸ್ಟು ಹಿಂದೂಗಳ ಮನೆಗೆ ಹೋಗಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡ್ತೀರಾ? ನಿಜವಾಗ್ಲೂ ನಿಮಗೆ ನೈತಿಕತೆ ಇದ್ದರೆ ನಾನು ಕೂಡ ನೋಡ್ತೀನಿ. ನೀವು ಮಾಡಿದ್ದೆ ಆದರೆ ನಾನೇ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.